ಪ್ರಧಾನಿ ಮೋದಿಯವರು ಬಿಹಾರದಲ್ಲಿ ದ್ವೇಷ ಭಾಷಣವನ್ನ ಮಾಡುತ್ತಿದ್ದಾರೆ. ಅವರಿಗೆ ತಮಿಳುನಾಡಿನಲ್ಲಿ ದ್ವೇಷ ಭಾಷಣ ಮಾಡುವ ಧೈರ್ಯವಿದೆಯೇ ಎಂದು ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರು ಕೇಳಿದ್ದಾರೆ. ಜಿಲ್ಲಾ ಕೇಂದ್ರ ಧರುಮಪುರಿಯಲ್ಲಿ ಮಾತನಾಡಿದ ತಮಿಳುನಾಡು ಮುಖ್ಯಮಂತ್ರಿ ಮುತ್ತುವೇಲು ಕರುಣಾನಿಧಿ ಸ್ಟಾಲಿನ್ ಅವರು, ಪ್ರಧಾನಿ ಮೋದಿಯವರು ಬಡಗಣ ಭಾರತದಲ್ಲೆಲ್ಲ ದ್ವೇಷ ಭಾಷಣವನ್ನ ಮಾಡುತ್ತಿದ್ದಾರೆ. ಈಗ ಚುನಾವಣೆ ನಡೆಯುತ್ತಿರುವ ಬಿಹಾರದಲ್ಲಂತೂ ದ್ವೇಷ ಭಾಷಣದಿಂದಲೇ ಮತ ಬರುವುದು ಎಂಬಂತೆ ಪ್ರಧಾನಿ ನಡೆದುಕೊಳ್ಳುತ್ತಿದ್ದಾರೆ. ಹಿಂದೆ ಯಾವ ಪ್ರಧಾನಿ ಕೂಡ ಚುನಾವಣಾ ಪ್ರಚಾರದಲ್ಲಿ ಇಷ್ಟೊಂದು ಕೆಳಮಟ್ಟದಲ್ಲಿ ಮಾತನಾಡಿಲ್ಲ ಎಂದು ಸ್ಟಾಲಿನ್ ಅವರು ಆಪಾದಿಸಿದರು. ಅಷ್ಟೇ ಅಲ್ಲ, ಸರಿತಾನೆ ಎಂದು ಅಲ್ಲಿದ್ದ ಪತ್ರಕರ್ತರನ್ನ ಪ್ರಶ್ನಿಸಿದ್ದರು. ಇದೇ ಮಾದರಿ ತಮಿಳುನಾಡಿನಲ್ಲಿ ದ್ವೇಷ ಭಾಷಣ ಮಾಡುವ ಧೈರ್ಯ ಮೋದಿಯವರಿಗಿದೆಯೇ? ಇವರೆಲ್ಲ ಎಷ್ಟು ಸುಳ್ಳು ಸುದ್ದಿ ಹರಡಿದರೂ, ನಕಲಿ ಮಾನಹಾನಿಕಾರ ಪ್ರಚಾರ ಮಾಡಿದರು, ಪಿತೂರಿಯನ್ನ ನಡೆಸಿದರೂ ಕೂಡ 2026ರ ಚುನಾವಣೆಯಲ್ಲೂ ಮತ್ತೊಮ್ಮೆ ನಮ್ಮ ಡಿಎಂಕೆ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ಅವರು ಹೇಳಿದರು. ಎಸ್ಐಆರ್ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಶೀಲನೆ ಚುನಾವಣಾ ಆಯೋಗದ ತಂತ್ರಗಾರಿಕೆಯಾಗಿದೆ. ಇದರ ಬಗೆಗೆ ಚರ್ಚಿಸಲು ಸರ್ವಪಕ್ಷದ ಸಭೆ ಕರೆದರೆ ಬಿಜೆಪಿ ಮತ್ತು ಎಐಎಡಿಎಂಕೆ ತಪ್ಪಿಸಿಕೊಂಡವು. ಮತದಾನದ ಹಕ್ಕನ್ನು ಕಸಿಯುವ ಎಸ್ಐಆರ್ ವಿರುದ್ಧ ನಮ್ಮ ಪಕ್ಷ ಸತತ ಹೋರಾಟ ನಡೆಸುತ್ತದೆ ಎಂದು ಅವರು ಹೇಳಿದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಧರುಮಪುರಿ.